ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪ್ರಶ್ನೆಗಳನ್ನು ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 0.3333 ಡಾಟ್ ಅನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ. ಅಂದ್ರೆ ಇಲ್ಲಿರ್ತಕ್ಕಂಥ 0.333 ಡಾಟ್ ಇದನ್ನು ನಾವು 0.3 ಬಾರ್ ಅಂತಲೂ ಕರೀಬೋದು. ಈ ಬಾರನ್ನು ವಿಸ್ತರಿಸಿದಾಗ ಅದು ಪುನರಾವರ್ತನೆ ಆಗಿದೆ ಅಂತಂದೇಳಿ ಅರ್ಥ. ಹಾಗಾಗಿ ಇದನ್ನ ನಾವೇನು ಮಾಡೋಣ, 0.333 ಅನ್ನತಕ್ಕಂಥದ್ದನ್ನ x ಇಸ್ ಈಕ್ವಲ್ ಟು 0.333 ಅಂತಂದೇಳಿ ತಗೊಳ್ಳೋಣ. ಇದನ್ನ ಈಕ್ವೇಶನ್ 1 ಅಂತ ಇಟ್ಕೊಳ್ಳೋಣ. ಈ ಈಕ್ವೇಶನ್ ಇದೆಯಲ್ಲ, ಸಮೀಕರಣ 1 10ರಿಂದ ಎರಡು ಕಡೆ ಗುಣಿಸಿ. ಎಡಭಾಗ ಮತ್ತು ಬಲಭಾಗ ಎರಡು ಭಾಗದಿಂದಲೂ ಗುಣಿಸಿದ್ರೆ ಅಲ್ಲಿಗೆ ಏನಾಗುತ್ತೆ, 10 ಇಂಟು ಎಕ್ಸ್ ಅಂದರೆ 10x, 10 ಇಂಟು 0.3 ಅಂದರೆ 3.333 ಬರ್ತಕ್ಕಂಥದ್ದು. ಇದನ್ನು 2 ಅಂತ ಇಟ್ಕೊಳ್ಳೋಣ. ಈಗ ಇದನ್ನೇನು ಮಾಡ್ಕೊಳ್ಳೋಣ, 1ಅನ್ನು 2ರಲ್ಲಿ ಕಳೆದ್ಬಿಡೋಣ. ಅವಾಗ ಏನಾಗುತ್ತೆ, 10x ಇಸ್ ಈಕ್ವಲ್ ಟು 3.33 ಸಮಥಿಂಗ್ ಬರುತ್ತೆ. ಇಲ್ಲಿ x ಇಸ್ ಈಕ್ವಲ್ ಟು ಇದು 0.3 ಈ ಥರ ಬರ್ತಕ್ಕಂಥದ್ದು. ಅವಾಗ ಕಳೆದಾಗ ಏನಾಗುತ್ತೆ, ಮೈನಸ್ ಮೈನಸ್, ಇಲ್ಲಿ 3.3 ಕ್ಯಾನ್ಸಲ್, ಉಳಿತಕ್ಕಂಥದ್ದು 3 ಉಳಿಯುತ್ತೆ. ಇಲ್ಲಿ 10ರಲ್ಲಿ 1 ಕಳೆದ್ರೆ ನಮಗೆ 9x ಆಗುತ್ತೆ. ಹಾಗಾಗಿಬಿಟ್ಟು ಇಲ್ಲಿ 10x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಉಳಿತಕ್ಕಂಥದ್ದು 3 ಉಳಿತು. ಅಲ್ಲಿಗೆ 9x ಇಸ್ ಈಕ್ವಲ್ ಟು 3, x ಇಸ್ ಈಕ್ವಲ್ ಟು 3/9 ಆಯಿತು. ಅಲ್ಲಿಗೆ 3 3 x ಇಸ್ ಈಕ್ವಲ್ ಟು 1/3. ಇದು P/Q ರೂಪದಲ್ಲಿ ನಮಗೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದರಲ್ಲಿ ಬಹುಪದೋಕ್ತಿ P ಆಫ್ y ಇಸ್ ಈಕ್ವಲ್ ಟು y ಸ್ಕ್ವೇರ್ ಮೈನಸ್ y ಪ್ಲಸ್ 1 ಅದರಲ್ಲಿ P ಆಫ್ 1 ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಆದರೆ y ಜಾಗದಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆ ಯಾವುದು, 1 ಬೆಲೆ. ಅದನ್ನು ತಗೊಳ್ಳೋಣ. ಏನು ಬರುತ್ತೆ, P ಆಫ್ y is equal to y square minus y plus 1. P of 1 is equal to 1 square minus 1 plus 1. ಅಲ್ಲಿಗೆ 1 minus 1 plus 1 ಆಯಿತು. ಅಲ್ಲಿಗೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಉಳಿತಕ್ಕಂಥದ್ದು P of 1 is equal to 1 ನಮಗೆ ಸಿಗ್ತಕ್ಕಂಥದ್ದು. ಇದು ನಮಗೆ ಬಹುಪದೋಕ್ತಿಯಲ್ಲಿ ಬರ್ತಕ್ಕಂಥದ್ದು. ಪ್ಲಸ್ 1 2 ಇದು 2x³ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 1 ಅಂದರೆ ಈ ಬೆಲೆ ಇದಕ್ಕೆ ಹಾಕಿದರೆ ನಮಗೆ ಉತ್ತರ 0 ಬರಬೇಕು. 0 ಬಂದರೆ ಅಪವರ್ತನ ಆಗಿದೆ ಅಂತ ಅರ್ಥ, ಇಲ್ಲದೇ ಇದ್ರೆ ಆಗಿಲ್ಲ ಅಂತಂದೇಳಿ ತಗೋಬೇಕು. ಹಂಗಾಗಿಬಿಟ್ಟು x ಪ್ಲಸ್ 1 is equal to 0 implies x is equal to minus 1. ಈ x ಜಾಗದಲ್ಲಿ ಮೈನಸ್ 1 ಅನ್ನು ಹಾಕೋಣ. ಇದು ಬಹುಪದೋಕ್ತಿ ಆಗಿರೋದ್ರಿಂದ P of x is equal to 2x³ plus x square minus 2x minus 1. P of minus 1 2 into minus 1³ plus minus 1 square minus 2 into 1 minus 1. ಅಲ್ಲಿಗೆ
-1 into -1 into -1 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು 2 ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇದು ಮೈನಸ್ ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 1 2 ಆಯಿತು ಮೈನಸ್ 1 ಅಲ್ಲಿಗೆ 2 ಪ್ಲಸ್ ಇಂಟು ಮೈನಸ್ ಮೈನಸ್ -2 ಪ್ಲಸ್ 1 ಪ್ಲಸ್ 2 ಮೈನಸ್ 1 ಅಲ್ಲಿಗೆ -2 ಪ್ಲಸ್ 2 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು ಉಳಿತಕ್ಕಂಥದ್ದು p of -1 is equal to 0 ಹಾಗಾಗಿ x plus 1 ಇದು 2x³ ಪ್ಲಸ್ x² ಮೈನಸ್ 2x ಮೈನಸ್ 1 ರ ಅಪವರ್ತನ ಆಗಿದೆ. ನೆಕ್ಸ್ಟ್ ಒಂದು ಕ್ವಶನ್ ತಗೋಣ. ನೆಕ್ಸ್ಟ್ ಕ್ವಶನ್ನಲ್ಲಿ ಸುಲಭೀಕರಿಸಿ ಅಂತ ಕೊಟ್ಟಿದ್ದಾರೆ, ಚಾಯ್ಸ್ ಇದೆ, ಛೇದವನ್ನು ಅಕರ್ಣೀಕರಿಸಿ ಅಂತ. ಫಸ್ಟ್ ಬಂತು √128 √50 ಮೈನಸ್ √98 ಇದೆ. ಇದನ್ನು ನಾವು ಸುಲಭೀಕರಿಸೋಕ್ಕಿಂತ ಮುಂಚೆ 128 ಏನು ಮಾಡ್ಬೋದು, 64 ಇಂಟು 2 ಪ್ಲಸ್ 50 ಅನ್ನೋದನ್ನ 25 ಇಂಟು 2 98 ಅನ್ನು 49 ಇಂಟು 2 ಅಂತ ಬರೀಬೋದು. ಆವಾಗ √64 ಇರೋದನ್ನ 8² ಇಂಟು 2 √5² ಇಂಟು 2 49 ಅನ್ನು 7² ಇಂಟು 2 ಅಲ್ಲಿಗೆ 8 ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆದರೆ 8 √2 ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆದರೆ 5√2 ಇದು 7√2 ಅಲ್ಲಿಗೆ 8 5 13 √2 ಮೈನಸ್ 7√2 ಆಯಿತು. ಅಲ್ಲಿಗೆ √2 ಹೊರಗೆ ತೆಗೆದ್ರೆ 13 ಮೈನಸ್ 7 13 7 ಕಳೆದ್ರೆ 6√2 ಇದು ನಮಗೆ ಉತ್ತರ. ನೆಕ್ಸ್ಟ್ ಬಂತು ಇನ್ನೊಂದು 1/5 ಪ್ಲಸ್ √2 ಅಂತ ಇದೆ. 1/√2 5√2 ಇದು ಛೇದವನ್ನು ಅಕರ್ಣೀಕರಿಸ್ತಕ್ಕಂಥದ್ದು. ಛೇದವನ್ನು ಅಕರ್ಣೀಕರಿಸೋದಕ್ಕೆ ತಗೊಳ್ಳೋದಾದರೆ ಅಲ್ಲಿ ಬರ್ತಕ್ಕಂಥ ಬೆಲೆ ಏನಿದೆ √5 ಪ್ಲಸ್ √2 ಅಕರ್ಣೀಕಾರಕ √5 ಮೈನಸ್ √2 ಆಗುತ್ತೆ. ಈ √5 ಮೈನಸ್ √2ನ ಅಂಶ ಮತ್ತು ಛೇದಕ್ಕೆ ಗುಣಿಸ್ಬಿಡೋಣ. 1/√5√2 ಇಂಟು √5 ಮೈನಸ್ √2 √5 ಮೈನಸ್ √2 ಅಲ್ಲಿಗೆ 1 ಇಂಟು √5 ಮೈನಸ್ √2 ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇಸ್ ಈಕ್ವಲ್ ಟು a² ಮೈನಸ್ b² ಬರುತ್ತೆ. ಹಾಗಾಗಿ √5² ಮೈನಸ್ √2² ಇಸ್ ಈಕ್ವಲ್ ಟು √5 ಮೈನಸ್ √2 ಸ್ಕ್ವಯರ್ ರೂಟ್ ಕ್ಯಾನ್ಸಲ್ 5 ಮೈನಸ್ 2 ಇದು ಕ್ಯಾನ್ಸಲ್ ಆಯಿತು. ಉಳಿತಕ್ಕಂಥದ್ದು √5 √2 5ರಾಗ 2 ಕಳೆದ್ರೆ 3 ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ಬಿಂದುಗಳು ನಕ್ಷೆಯ ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲಿರುತ್ತವೆ ಎಂಬುದನ್ನು ಕಂಡು ಹಿಡಿಯಿರಿ, ಬರೆಯಿರಿ ಅಂತ ಕೇಳಿದಾನೆ. ಇಲ್ಲಿ ನಮ್ಮದು ಗ್ರಾಫ್ ಅನ್ನು ತಗೊಂಡಾಗ x ಡ್ಯಾಶ್ ಎಕ್ಸ್ y ಡ್ಯಾಶ್ y ಇದು ಪ್ಲಸ್ಸು ಪ್ಲಸ್ಸು, ಇದು ಮೈನಸ್ಸು ಪ್ಲಸ್ಸು, ಇದು ಮೈನಸ್ಸು ಮೈನಸ್ಸು, ಇದು ಪ್ಲಸ್ಸು ಮೈನಸ್ಸು. ಮೊದಲನೇದು ನಮಗಿರ್ತಕ್ಕಂಥ ಬೆಲೆ -3,5 ಅಂತ ತಗೊಂಡ್ರೆ ಇಲ್ಲಿ ಮೈನಸ್ಸು ಪ್ಲಸ್ಸು ಇರೋದ್ರಿಂದ ಇಲ್ಲಿ ನಮಗೆ ಯಾವ್ದು ಬರುತ್ತೆ, ಎರಡನೇ ಚತುರ್ಥಕದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂತು 2 ಮೈನಸ್ 2 ತಗೊಂಡ್ರೆ ಇಲ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ ಇದೆ. ಹಾಗಾಗಿ
ಇದು 4ನೇ ಚತುರ್ಥಕದಲ್ಲಿ ಬರುತ್ತೆ. ನೆಕ್ಸ್ಟ್ ಬಂತು 0, 3. 0 ಅಂದರೆ ಎಕ್ಸ್ ಬೆಲೆ 0, ವೈ ಬೆಲೆ 3 ಇದೆ. ಹಾಗಾಗಿ ಯಾವಾಗಲೂ ಕೂಡ ವೈನಲ್ಲಿರ್ತಕ್ಕಂಥ ಬೆಲೆಗಳು 0, ವೈ ರೂಪದಲ್ಲಿ ಇರ್ತವೆ. ಎಕ್ಸ್ನಲ್ಲಿರ್ತಕ್ಕಂಥವು ಎಕ್ಸ್, 0 ಇರ್ತವೆ, ಎಕ್ಸ್ ಅಕ್ಷದಲ್ಲಿ ಮತ್ತು ವೈ ಅಕ್ಷದಲ್ಲಿ. ಹಾಗಾಗಿ ಇದು ವೈ ಅಕ್ಷದಲ್ಲಿ ಬರುತ್ತೆ. 5, 0 ಇದು ಎಕ್ಸ್ ಅಕ್ಷದಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡೋಣ. ಇದರಲ್ಲಿ ಈ ಕೆಳಗಿನ ತ್ರಿಭುಜಗಳು ಯಾವ ಸರ್ವಸಮತೆಯ ನಿಬಂಧನೆಗೆ ಒಳಪಟ್ಟಿವೆ ಅಥವಾ ಸರ್ವಸಮ ಆಗಿದ್ದಾವೆ ಅಂತ ಕೇಳ್ತಾನೆ. ಇಲ್ಲಿ ಮೊದಲನೇ ಚಿತ್ರವನ್ನು ನಾವು ನೋಡಿದರೆ ಎ ಕೋನ, ಡಿ ಕೋನ, ಹಾಗೆಯೇ ಒ ಡಿ ಮತ್ತು ಒ ಎ. ಅಂದರೆ ಇದು ಕೋನ, ಇದು ಬಾಹು. ಹಾಗೆಯೇ ಇನ್ನೊಂದನ್ನು ನಾವು ತಗೋಬಹುದು, ಯಾವುದು ಕೋನ. ಯಾಕೆಂದರೆ ಈ ಎರಡು ಕೋನಗಳು ಶೃಂಗಾಭಿಮುಖ ಕೋನಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕೋನ ಬಾಹು ಕೋನ, ಕೋನ ಬಾಹು ಕೋನ ಅದನ್ನಾದರೂ ತಗೋಬಹುದು. ಇಲ್ಲ ಎ ಬಿ ಮತ್ತು ಸಿ ಡಿ ತಗೊಂಡ್ರೆ ಇಲ್ಲಿ ಎ ಬಿ ಮತ್ತು ಸಿ ಡಿಯಲ್ಲಿ ಪರ್ಯಾಯ ಕೋನಗಳು ಇದು ಬರೋದಿಲ್ಲ. ನಮಗೆ ಕೋನ ಬಾಹು ಕೋನ ಮಾತ್ರ ಬರ್ತಕ್ಕಂಥದ್ದು. ಮೊದಲನೇ ಚಿತ್ರದಲ್ಲಿ ಕೋನ ಬಾಹು ಕೋನ ಸರ್ವಸಮ್ಮತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇ ತಗೊಂಡ್ರೆ ಇಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ, ಈ ಬಾಹು ಈ ಬಾಹು, ಹಾಗೆಯೇ ಈ ಬಾಹು ಈ ಬಾಹು, ಹಾಗೆಯೇ ಇನ್ನೊಂದು ಈ ಬಾಹು ಈ ಬಾಹು. ಅಲ್ಲಿಗೆ ನಮಗೆ ಎರಡನೇದು ಬಾಹು 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 ಈ ಸರ್ವಸಮ್ಮತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಎ ಒ ಒ ಸಿ, ಹಾಗೆಯೇ ಒ ಡಿ ಒ ಬಿ, ಎ ಬಿ ಸಿ ಡಿ, ಈ ಮೂರು ಭಾವಗಳು ಈ ಎ ಒ ಬಿ ತ್ರಿಭುಜ ಸಿ ಒ ಡಿ ತ್ರಿಭುಜಕ್ಕೆ ಸರ್ವಸಮ ಆಗಿರ್ತಕ್ಕಂಥದ್ದು. ಈ ವಿಡಿಯೋದಲ್ಲಿ ಎಷ್ಟು ತಿಳಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ.